ಚಾನೆಲ್. ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಿನ್ನುವಿನ ಹ್ಯಾಪಿ ಬರ್ತ್ಡೇ. ಚಿನ್ನ ಚಿನ್ನ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಚಿನ್ನ. 12 ಗಂಟೆಗೆ ಬಂದಿದ್ದೇವೆ. ಸರಿಯಾದ ಸಮಯ 12 ಗಂಟೆ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಬಾಯ್. ಗುಡ್ ನೈಟ್. ನೋಡಿ ಇಲ್ಲಿ ಅಮ್ಮ ಮಗಳಿಗೆ ಸಿಂಗಾರ ಮಾಡ್ತಾ ಉಂಟು. ಹೂವಿನ ಸಿಂಗಾರ ಆಗ್ತಾ ಉಂಟು ಮಗಳಿಗೆ. ಮಗಳ ಬರ್ತ್ಡೇಗೆ ಹೂವಿನ ಸಿಂಗಾರ ಸ್ಟೈಲ್ ಆಗಿದಲ್ಲ ಈಗ. ನೋಡಿ ನೋಡಿ ಚಂದ ಆಗಿದೆ ನೋಡಿ. ಅಮ್ಮ ಮುಡಿಸಿದ್ರು. ಎಲ್ಲ ಇವಳಿಗೆ ಸಂತೂರ್ ಮಮ್ಮಿ ಅಂತ ಹೇಳ್ತಾರೆ ನೋಡಿ. ಸಂತೂರ್ ಮಮ್ಮಿ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ ಏನಂತ ನೋಡಿ. ನೋಡಿ ನೋಡಿ ಸಣ್ಣ ಹುಡುಗಿಯಾಗಿ ಡ್ರೆಸ್ ಆಗಿದೆ ಅಮ್ಮಂದು. ಹೊರಡಿ ಆಗ್ಲಿಲ್ಲ, ಕಿವಿದು ಎಂತ ಆಗ್ಲಿಲ್ಲ ನಂದು ಹೊರಡಿ. ಮತ್ತೆ ಬರ್ತೇನೆ, ಮತ್ತೆ ಸಿಗ್ತೇನೆ. மாமா ட்விங்கிள் கம்மன் விங்கிள் நம்ம காட்டுல நான் தான் கிங்கு. மோட மன்மதா ஆசை கொள்ளுதா கண்ணை கட்டுதா கிண்டீரிங். நான் சொக்குறேன்டி விக்குறேன்டி ஒத்தையில நிற்கிறேன். நான் தித்திக்காவா பத்திக்காவா ஒத்தை போட்ட ஆடரேடி. உருகுதே உந்த நான் பார்த்து மயங்குதே. இந்த பாவை நான் தவிக்குதே. எல்லை தாண்டி பார்க்க தடுக்குதே. நானும் தான் டானு டானு டானு. நான் உன்னோட கோல் மீனு. சீனு 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 நீ தொட்டாடெல்லாம் சீனு. மானு 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 உன்னோட கேஃபீனு. கானு 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 நீ பார்த்தாலே நான் கோனு. குண்டான கண்ணால குத்தாம குத்தாத நீ உன்னை தந்தாலும். ಚಿನ್ನುವಿನ ಹ್ಯಾಪಿ ಬರ್ತ್ಡೇ. ಹಾಗೆ ತುಂಬಾ ಖುಷಿ ನಮ್ಗೆ. ಹಾಗೆ ಕೇಕ್ ಎಲ್ಲ ಬಂದಿದೆ. ಇನ್ನು ಸ್ವಲ್ಪ ಹೊತ್ತು ಮಾತ್ರ ಬಾಕಿ. ಸೊ ಈಗ ನೋಡಿ ಚಿನ್ನನ ನಾನು ನೋಡಿ ಈ ರೀತಿ ಹೇರ್ ಸ್ಟೈಲ್ ಕಟ್ಟಿದ್ದು ಅವಳು ಸ್ವೀಟಿ. ಆಮೇಲೆ ಹೂ ತುಂಬಾ ತಂದಿದ್ರು ಹಸ್ಬೆಂಡ್ ಬರುವಾಗ. ತುಂಬಾ ತಂದಿದ್ದಾರೆ. ಇನ್ನುಂಟು ಬೇಡ ಹೇಳಿದವಳು. ಹಾಗೆ ಮತ್ತೆ ಮಿಸಸ್ ಹೇಳಿ ಬೇಡ ಅವಳಿಗೆ ಇದಿಲ್ಲಲ್ಲ, ಹಾಗೆ ಅವಳಿಗೆ ಬೇಕಾದಷ್ಟು ಮಾತ್ರ ಹಾಕುವ ಅಂತ. ಸಾಕು ಅಂತ ಹೇಳಿದ್ರು. ಇನ್ನು ಕೂಡ ಉಂಟು ಮಲ್ಲಿಗೆ. ಹಾಗೆ ನಾವು ಇಡುವ ಅಂತ ಹೇಳಿದ್ರೆ ಇನ್ನು ನಾಳೆ ಇರ್ತೇವೆ ನಾವು. ಹಾಗೆ ಇವತ್ತಿರ್ಲಿಲ್ಲ, ತುಂಬಾ ಮಲ್ಲಿಗೆ ಉಂಟು. ಹಾಗೆ ಇಷ್ಟು ಸಾಕು ಅಂತೇಳಿ ಅವಳಿಗೆ ಮುಡಿಸು ಅಂತೇಳಿ ಉಂಟು. ಅದಕ್ಕೆ ನಾನು ಇಟ್ಟಿದ್ದೇನೆ ಹೂವನ್ನು. ಈಗ ಸಾಕು ಅಂತ ಹೇಳಿದ್ರು. ಮಲ್ಲಿಗೆ ಹೂವನ್ನು ಉಂಟು. ಒಂದು ಅಟ್ಟಿದ್ದೇನೆ ಇನ್ನು ಉಂಟದ್ರಲ್ಲಿ. ಹಾಗೆ ಅವಳು ಬೇಡ ಹೇಳ್ತಿದ್ದಾಳೆ, ಸ್ವಲ್ಪ ಸಾಕು ಅಂತ ತಗೊಂಡು. ಕೇಕ್ ಕಟ್ಟಿಂಗ್ ಉಂಟು. ಕೇಕ್ ನೋಡುವ ಈಗ. ನಾವು ಕೇಕ್ ಕಟ್ಟಿಂಗ್ ಮಾಡುವ ಈಗ. ಬರ್ತ್ಡೇ ಸೆಲೆಬ್ರೇಷನ್ ಮಾಡುವ ಈಗ. ಕೇಕ್ ಕಟ್ಟಿಂಗ್ ಮಾಡುವ ಒಂದು ಸೆರೆಮನಿ. ಆಮೇಲೆ ಸ್ವಲ್ಪ ಲೇಟ್ ಆಯ್ತು ಅಲ್ಲ. ಯಾಕೆ ಲೇಟ್ ಆದದ್ದು? ರೀಲ್ ಆಯ್ತು ನಮ್ದು. ಆಮೇಲೆ ಕೆಲವೆಲ್ಲ ಫೋಟೋ ಶೂಟ್ ಆಯ್ತು. ಮೊದಲಿಗೆ ದೇವರಿಗೆಲ್ಲ ದೀಪ ಇಟ್ಟು ಪ್ರಾರ್ಥನೆ ಮಾಡಿ ಆಮೇಲೆ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೇವೆ. ಈಗ ಕೇಕ್ ಕಟ್ಟಿಂಗ್ ಆಗ್ತಾ ಉಂಟು ಫ್ರೆಂಡ್ಸ್. ನೀವೆಲ್ಲರೂ ಕೂಡ ನನ್ನ ಮಗಳಿಗೆ ಆಶೀರ್ವಾದ ಕೊಡಿ. ನಿಮ್ಮ ನೆಚ್ಚಿನ ಮೆಚ್ಚಿನ
ಯುವ ನಾಯಕಿ ನಟ ಮುದ್ದಿನ ನಮ್ಮ ಮುದ್ದಿನ ಚಿನ್ಮಯ್ ಜಿ ಕುಂಬ್ಳೆ. ಒಂದು ರಿಂಗ್ ಲೈಟ್ ಕೂಡ ಇಡ್ಲಿಲ್ಲ, ಬಾಕಿ ಆಯ್ತು, ಪರವಾಗಿಲ್ಲ, ಇನ್ನು ಕೇಕ್ ಕಟ್ಟಿಂಗ್ ಮಾಡುವ, ಲೇಟ್ ಆಗ್ತದೆ. ಮಾಡು ಮಗಳೇ, ಮುದ್ದಿನ ಮಗಳು ರಾಣಿ. ಕೇಕ್ ಕಟ್ಟಿಂಗ್ ಮಾಡು. ಹ್ಯಾಪಿ ಬರ್ಡೇ ಚಿನ್ನು. ಖತರ್ನಾಕ್ ಚಿನ್ನು ಇವರಿಗೆ ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ಡೇ. ಅವಳ ಹ್ಯಾಪಿ ಬರ್ಡೇಗೆ ಎಲ್ಲರೂ ವಿಶ್ ಮಾಡೋಣ ಅಂತ ನಾವು ನಿಮ್ಮ ಹತ್ರ ಹೇಳ್ತಾ ಇದ್ದೇವೆ. ಖತರ್ನಾಕ್ ಚಿನ್ನು, ತಾವು ದಯವಿಟ್ಟು ಕೇಕ್ ಅನ್ನು ಕಟ್ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಚಿನ್ನು ಅವರಿಗೆ ಕೇಕ್ ಕಟ್ ಮಾಡಿ. ವಿಡಿಯೋ ನೋಡ್ತಿದ್ದರು ಕೂಡ ನನ್ನ ಮುದ್ದು ಮಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಹಾಗೆ ನಿಮ್ಮ ಆಶೀರ್ವಾದದ ಜೊತೆಗೆ ನಾವು ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೇವೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಚಿನ್ನು, ಹ್ಯಾಪಿ ಬರ್ಡೇ. many happy returns on birthday ಮುತ್ತು ಬಂಗಾರ. ಒಳ್ಳೆ ಕೇಕ್ ತಂದು ಕೊಟ್ಟವಳ ಹೇಳಿದವಳ ಅವಳು ಬಂದ್ರೆ ಕೇಕ್ ಅಂತ ಹೇಳಿ ಕನ್ನಡದಲ್ಲೇ. ಗಿಫ್ಟ್ ಏನಿಲ್ಲ ಪಾಪ ಅವಳಿಗೆ ನಿಮ್ಮ ಲೆಕ್ಕದಲ್ಲಿ. ನನ್ನ ಲೆಕ್ಕದಲ್ಲಿ ಕೇಕ್ ತಂದು ಕೊಟ್ಟಿದ್ದೇನೆ. ಈ ಸರ್ತಿ ನನ್ನ ಲೆಕ್ಕದೇನಿಲ್ಲ ಫ್ರೆಂಡ್ಸ್, ಅಂದ್ರೆ ಇದೆ ಇಷ್ಟೇ ಸಿಂಪಲ್. ಅಮ್ಮ ಲೆಕ್ಕದಲ್ಲಿ ಇಲ್ಲ, ಗಿಫ್ಟ್ ಎಲ್ಲ ಕೊಡ್ಲಿಕ್ಕಿಲ್ಲ. ಎಂತಗೆ ಗಿಫ್ಟ್? ಬರ್ತಡೆಗೆ ಗಿಫ್ಟ್ ಅಂತ ಇಷ್ಟು ದೊಡ್ಡ ಆದ್ಲು ನೀವು ಬೆಸ್ಟ್ ವರ್ಲ್ಡ್ ಬೆಸ್ಟ್ ಎಂತ ಹೇಳಿದಿ? ನೀವು ವರ್ಲ್ಡ್ ಅಲ್ಲಿ ಬೆಸ್ಟ್. ಹೌದಾ? ವೆರಿ ಗುಡ್. ನಮ್ಮ ಲೆಕ್ಕ ಕಪ್ ಕೇಕ್ ಇದು. ಅದು ನಾನು ತಂದದ್ದು. ಕೇಕ್ ನೋಡಿ, ಕೇಕ್ ಈ ಸರ್ತಿ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿ ಬಿಡಿ. ಹೌದಾ? ನೀವೇನು ಕೊಡ್ಲಿಕ್ಕಿಲ್ಲ ಅದ್ರ ಪಾಪ? ಇಲ್ಲ, ಬೇಡ. ಆಯ್ತು. ನಿನ್ನ ಫ್ರೆಂಡ್ಸ್ ಯಾರು ಕೊಟ್ಟಿದ್ದಾರೆ ಚಿನ್ನ? ಮಿಥಿಲ ಅಂತ. ಎಂತ ಕೊಟ್ಟದ್ದು? ಅದು ನನಗೆ ಕೀಪ್ ಅಂದ್ರೆ ತುಂಬಾ ಇಷ್ಟ, ಗೊತ್ತುಂಟಾ? ಅದಕ್ಕೆ ತುಂಬಾ ಉಂಟು ಇಲ್ಲಿ ಮನೆಯಲ್ಲಿ. ಒಮ್ಮೆ ತೆಗಿಲಿಕ್ಕೆ ಬಿಡಿಲ್ಲ. ಅವ್ರು ಹೇಳ್ತಾರೆ ಇಷ್ಟುಂಟು ಮನೇಲಿ, ಇಷ್ಟುಂಟು ಇಷ್ಟುಂಟು ಹೇಳ್ತಾರೆ ಜಾಸ್ತಿ. ಅದೊಂದು ಅವಳಿಗೆ ಕ್ರೇಜ್ ಆಗಿದೆ ಅದ್ರದ್ದು. ಎಂತ ಅಂತ ಹೇಳಿಲ್ಲ. ಮತ್ತೊಂದು ಹೇಳಿಕ್ಕೆ ನೋಡಿ, ಇವಳಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡುದು ಇದು ಯಾವ್ದು ಇಷ್ಟ ಇಲ್ಲ. ಆದ್ರೂ ಕೂಡ ನಾವು ಮಾಡ್ಬೇಕಲ್ಲ, ನಮ್ಮ ಪ್ರೀತಿಯನ್ನು ಮಕ್ಕಳಿಗೆ ತೋರಿಸ್ಲೇಬೇಕಲ್ಲ, ಅದನ್ನ ನಾವು ಮಾಡುದು. ಹಾಗೆ ಯಾವುದು ಕೂಡ ಹಾಗೆ. ಎಂತ ಗೊತ್ತುಂಟ, ಕೇಕ್ ಬೇಡ, ಡ್ರೆಸ್ ಬೇಡ, ಎಂತ ಬೇಡ ಡ್ಯಾಡಿ, ಯಾವುದು ಇಷ್ಟ ಇಲ್ಲ. ಮೊನ್ನೆಯಿಂದ ನಮ್ಗೆ ಕೇಳಿ 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 ಸಾಕಾಗೈತೆ. ಎಂತ ನಿನಗೆ ಇಷ್ಟ, ಎಂತ ಬೇಕು ಹೇಳು. ಒಂದು ಡ್ರೆಸ್ ತೆಗಿಲಿಕ್ಕೆ ಉಂಟಲ್ಲ, ಡ್ರೆಸ್ ತೆಗಿಲಿಕ್ಕೆ ಬಿಡ್ಲಿ. ನೋಡಿ, ಇದು ಮೊನ್ನೆ ತೆಗ್ದದ್ದು, ನಾನೇ ತೆಗ್ದು, ನಾನು ಮತ್ತು ಸುಮ್ಮ ಹೋಗ್ಕೊಂಡು ಒಟ್ಟಿಗೆ ಹೋಗ್ಕೊಂಡು ತೆಗ್ದದ್ದು. ಡ್ರೆಸ್ ತೆಗಿಲಿಕ್ಕೆ ಯಾಕೇಳಿದ್ರೆ ಅವಳಿಗೆ ಬೇಡ ಅಂತ ಹೇಳಿಲ್ಲ, ಅದಕ್ಕೆ ನಾವೇ ಹೋಗಿ ಅಂದಾಜು ತೆಗ್ದು ಬಂದು. ಅಂದಾಜಿಗೆ ತಂದು ಸ್ವಲ್ಪ ಲೂಸ್ ಉಂಟು ಸ್ವಲ್ಪ. ಯಾಕೆ ಅವಳು ತೆಗಿಲಿಕ್ಕೆ ಬಿಡುದಿಲ್ಲ. ಅವಳಿಗೆ ಯಾವ್ದು ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಮತ್ತೆ ಕೇಕ್ ಕಟ್ಟಿಂಗ್ ಮಾಡುದು, ಅವಳ ಬರ್ಡೇ ಸೆಲೆಬ್ರೇಷನ್ ಮಾಡುದು ಅವಳಿಗೆ ಅಂತ ಇಲ್ಲ, ನನ್ನ ದೊಡ್ಡ ಮಗಳಿಗೆ ಕೂಡ ಅಷ್ಟೇ, ಇಬ್ಬರಿಗೆ ಕೂಡ ಇಂಟ್ರೆಸ್ಟ್ ಇಲ್ಲ. ಆದ್ರೆ ನನಗೆ ಹೋದ ವರ್ಷ ಇಂಟ್ರೆಸ್ಟ್ ಇಲ್ಲ, ಅದು ಈ ವರ್ಷ ಸುಮ್ಮನೆ ಯಾಕೆ ಅಂತ. ಹಾಗೆ ವರ್ಷ ಬೇಡ ಅಂದಿಲ್ಲ ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಕೇಕ್ ಕಟ್ಟಿಂಗ್ ಮಾಡುದು, ಆಮೇಲೆ ಸೆಲೆಬ್ರೇಷನ್ ಮಾಡುದು, ಸ್ಕೂಲಲ್ಲಿ ಒಂದು ಒಳ್ಳೆ ಬಟ್ಟೆ ಹಾಕಿ ಹೋಗಿ ಮಕ್ಕಳಿಗೆಲ್ಲರಿಗೆ ಸೆಲೆಬ್ರೇಷನ್ ಮಾಡಿ ಚಾಕ್ಲೇಟ್ ಅದೆಲ್ಲ ಮೊದಲೆಲ್ಲ ಮಾಡಿದ್ಲು, ಕಂಟಿನ್ಯೂ ಮಾಡಿಕೊಂಡಿದ್ದಾಳೆ. ಈ ವರ್ಷ ಮಾಡಿದಾಳೆ. ಅಂದ್ರೆ ಈ ವರ್ಷದಿಂದ ಸ್ವಲ್ಪ ಅವಳು ಚೇಂಜ್ ಆಗಿದ್ದಾಳೆ. ಅದು ನಮ್ಗೆ ಎಂತ ಹೇಳಿಕ್ಕೆ ಆಗುದಿಲ್ಲ. ಅವರ ಮೈಂಡ್ ಸೆಟ್ ಆಗಿರ್ತದೆ, ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಇದು ಕೂಡ ಬೇಡ, ಮೊನ್ನೆಯಿಂದ ಕೂಡ ಬೇಡ ಮಮ್ಮಿ, ಬೇಡ ಡ್ಯಾಡಿ ಅದನ್ನೇ ಹೇಳ್ತಿದ್ಲು. ಮತ್ತೆ ನಾವೇ ನಾನು ಮತ್ತೆ ಗಂಡ ಹೋಗಿ ಡ್ರೆಸ್ ತಂದದ್ದು.
ಅದು ಸಹ ಸ್ವಲ್ಪ ಲೂಸ್ ಉಂಟು. ಮತ್ತೆ ಅವಳಿಗೆ ಸ್ವಲ್ಪ ಮನಸ್ಸಿಗೆ ಅಂದ್ರೆ ನಾನು ಸ್ವಲ್ಪ ಅವಳಿಗೆ ಕಿರಿಕಿರಿ ಮಾಡಿದೆ, ಅಂದ್ರೆ ಯಾವುದನ್ನು ಇಷ್ಟಪಡುದಿಲ್ಲ, ಬೇಡ ನಂಗೆ ಸೆಲೆಬ್ರೇಷನ್ ಬೇಡ ಅಂತೇಳಿ. ಅದಕ್ಕೆ ಸ್ವಲ್ಪ ನಂಗೆ ಮತ್ತೆ ಅವಳಿಗೆ ಇದಾಯ್ತು, ಯಾಕೆ ನೀನು ಚರ್ಚೆ ನಂತರ ಹಾಗೆ ಹೇಳಿಲ್ಲ. ಸೊ ಆಮೇಲೆ ಇದೆಲ್ಲ ನಮ್ದೇ, ಯಾಕಂದ್ರೆ ಅವಳು ಅದನ್ನ ಇಷ್ಟಪಡ, ಅವಳು ಒಂದೇ ಹೇಳುದು. ಅವಳು ಶಾಲೆ ಬರೋ ಮೊದಲು ಎಲ್ಲ ಡೆಕೋರೇಷನ್ ಅಕ್ಕಂದು ಡೆಕೋರೇಷನ್ ಆಗಿದೆ. ನಾನು ಬರ್ತಾ ಇರಲ್ಲ, ಇದು ಡೋರ್ ಓಪನ್ ಆಗಿತ್ತು ಗೊತ್ತುಂಟಾ, ನಾನ್ ನೋಡಿದೆ, ಆ ಡೋರ್ ಓಪನ್ ಆಗಿ ನೋಡಿದೆ ನಾನು. ಮತ್ತೆ ಒಳ್ಳೆ ನನ್ನ ಕಡೆ ಅಕ್ಕ ಎಂತ ಮಾಡಿದ್ರು ಅಲ್ಲಿಗೆ ಅಂತ ಬರೋದು, ಹಾಗೆ ನಾವು ಹೊರಗೋಡಿ ಲೈಟ್ ಆನ್ ಮಾಡಿದ್ವಿ ಗೊತ್ತಾ. ನೋಡಿ ಅಕ್ಕನ ಗಿಫ್ಟ್, ನೋಡಿ ಅಕ್ಕನ ಗಿಫ್ಟ್ ಅದು ಮತ್ತೆ ಅಮ್ಮನ ಕಡೆಯಿಂದ ನೋಡ. ಇದು ನಾವು ನನ್ನ ಕಡೆಯಿಂದ ಮತ್ತೆ ಮಮ್ಮಿಯ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಆಯ್ತು, ಇದು ಓಪನ್ ಮಾಡುವ. ಎಂತ ಇದು ಇವಳಿಗೆ ಗೊತ್ತಿಲ್ಲ ಆಕ್ಚುಲಿ ಇದು. ಮತ್ತೆ ಸ್ವೀಟಿ ಸಸ್ಪೆನ್ಸ್ ಅಲ್ಲಿ ಸ್ವಲ್ಪ ನನಗೆ ಗೊತ್ತಿಲ್ಲ, ಡ್ಯಾಡಿ ಸಹ ಗೊತ್ತಿಲ್ಲ, ನಾವೇ ಮಾಡಿದ್ದು. ಅದು ನನ್ನ ಗಂಡನಿಗೆ ನಾನು ಹೇಳಿದ್ದೇನೆ, ಅವರಲ್ಲಿ ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅವರಲ್ಲಿ ಮೊನ್ನೆ ಹೇಳಿದ್ದೇನೆ, ಅದು ಅವರು ಕೂಡ ಸೀಕ್ರೆಟ್ ಮಾಡಿದ್ದಾರೆ. ನೀನೇ ಓಪನ್ ಮಾಡು. ಮರೆಯಲಾಗದ ಒಂದು ನೆನಪಿನ ಕಾಣಿಕೆ ಅದು. ಹೇಗುಂಟು? ಸರಿ ನೋಡಿ ಫಸ್ಟ್ ಹೇಗಾಯ್ತು ಸರ್ಪ್ರೈಸ್? ಚಂದ ಉಂಟು, ನೆವರ್ ಎಕ್ಸ್ಪೆಕ್ಟೆಡ್. ಚಂದ ಉಂಟಾ? ನೋಡಿ ಈಗ ನೋಡಿ, ಇದು ನಾನು ಮತ್ತೆ ಸ್ವೀಟಿ ಕೊಟ್ಟವನ್ನೆಲ್ಲ ಸೆಟ್ ಮಾಡಿ ಕೊಟ್ಟದು. ನಮ್ಮ ನೇಬರ್ ಒಬ್ಬರಿದ್ದಾರೆ, ನನ್ನ ಜೂನಿಯರ್, ಅವನ ಹತ್ರ ಹೇಳಿದ್ದೆ ಹೀಗೆ ಮಾಡಂತ. ಅವನು ಫ್ರೇಮ್ ವರ್ಕ್ ಎಲ್ಲ ಮಾಡ್ತಾನೆ ಚಂದ ರೀತಿಯಲ್ಲಿ. ಸೊ ಇದೊಂದು ಚಂದ ಫ್ರೇಮ್ ಮಾಡಿ ಕೊಟ್ಟಿದ್ದಾನೆ ಹೇಳಿದ ರೀತಿಯಲ್ಲಿ. ಖುಷಿ ಆಯ್ತು. ಇವಳಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಯಾವ್ದು ಬೇಡ ಅಂತ ಹೇಳುದು, ಇಂಟ್ರೆಸ್ಟ್ ಇಲ್ಲ ಅವಳಿಗೆ ಹಾಗೆ. ಮತ್ತೆ ಸ್ಕೂಲಿಗೆ ಸಹ ಹಾಗೆ, ಸ್ಕೂಲಿಗೆ ಹೋಗಿ ಕಲರ್ ಡ್ರೆಸ್ ಹಾಕ್ಬೇಕು, ಅಂದ್ರೆ ಸೆಲೆಬ್ರೇಟ್ ಮಾಡೋ ಅಂತದೆಲ್ಲ ಅವಳಿಗೆ ಈಗ ಇತ್ತೀಚಿನ ಅವಳ ಒಂದು ಏಜ್ ಅಲ್ಲಿ ಏನೋ ಅವಳಿಗೆ ಇಷ್ಟ ಆಗ್ತಾ ಇಲ್ಲ. ಅದೇ ಗೊತ್ತಿಲ್ಲ, ಅದು ಏಜ್ ಆಗ್ತಾ ಬರ್ತಾ ಇರುವಾಗ ಅವರಿಗೆ ಸಹ ಒಂದು ಇಂಟ್ರೆಸ್ಟ್ ಬೇಕಲ್ವಾ. ಹಾಗೆ ಅಂದ್ರೆ ಸೆಲೆಬ್ರೇಷನ್ ಮಾಡುದು ಮನೇಲಿ ಕೂಡ ಹಾಗೆ. ಮತ್ತೆ ಡ್ರೆಸ್ ಅದೆಲ್ಲ ನಮ್ಮ ಒಂದು ಇಚ್ಛೆ ಪ್ರಕಾರವೇ ತಂದದ್ದು. ಅವಳು ಬೇಡ ಹೇಳ್ತಾಳೆ, ಅವಳಂತೇಳಿ ಅಲ್ಲ, ಸ್ವೀಟ್ ಕೂಡ ಹಾಗೆ. ಸೊ ಅವಳದು ಮನದಾಳದ ಮಾತಾಡ ನೀವೇ ಕೇಳಿ, ಕ್ಯಾಮರಾ ಆನ್ ಉಂಟು. ಯಾಕೆ ಹೇಳಿದ್ರೆ ನಮ್ಮ ಹತ್ರ ಅವಳು ಓಪನ್ ಆಗಿ ಹೇಳುದಿಲ್ಲ ಇಷ್ಟರವರೆಗೆ. ಹಾಗೆ ಕ್ಯಾಮರಾದಲ್ಲಿ ವಿಡಿಯೋದಲ್ಲಿ ಹೇಗೆ ಹೇಳ್ತಾಳೆ ನೋಡುವ. ಹಾಗೆ ಅವಳ ಸ್ವಲ್ಪ ದುಃಖ ಬರ್ತದ ಅಂತದ ಹೇಳು, ಯಾಕೆ ನೋಡ ಹನಿ ನೀರು ಬಂತ, ಕಣ್ಣ ನೀರು ಅವಳಿಗೆ ಅಂತ ಹೇಳಿದ್ರೆ. ನಮ್ಗೆ ಕೂಡ ತುಂಬಾ ಅವಳಂತೇಳಿ ಬರ್ಡೇ ಅಂತ ಹೇಳುದು, ಆದ್ರೆ ಏಜ್ ಆಗುವಾಗ ನಮ್ಗೆ ಸ್ವಲ್ಪ ಒಂಥರ ಇದಾಗ್ತದೆ. ಮಕ್ಕಳು ದೊಡ್ಡವರಾಗ್ತಾ ಹೋದಾಗೆ ನಮ್ಗೆ ಕೂಡ ಒಂಚೂರು ಫೀಲ್ ಆಗ್ತದೆ. ಸಂದಿರುವಾಗ ಮಕ್ಳು ಸಂದಾಗಿ ಇರ್ತಾರೆ, ಮಕ್ಳು ದೊಡ್ಡದಾದ್ರಲ್ಲ ಫೀಲಿಂಗ್ಸ್ ಆಗ್ತದೆ. ಹಾಗೆ ನನ್ಗೆ ಮತ್ತೆ ಅಕ್ಕನಿಗೆ ಲೈಫ್ ಅಲ್ಲಿ ಡ್ಯಾಡಿ ಮಮ್ಮಿ ಕೊಟ್ಟ ದೊಡ್ಡ ಗಿಫ್ಟ್ ಅಂದ್ರೆ ಅದು ಎಜುಕೇಶನ್. ಅದಕ್ಕಿಂತ ದೊಡ್ಡ ಗಿಫ್ಟ್ ಯಾವುದಿಲ್ಲ. ಹಾಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೇವೆ. ಬರ್ಡೇ ಅಂತ ಸುಮ್ಮನೆ ಹಣ ಎಲ್ಲ ವೇಸ್ಟ್ ಅಲ್ಲ, ಅದಕ್ಕೋಸ್ಕರ ಬೇರೆ ಇಲ್ಲ. ಮತ್ತೆ ನನ್ಗೆ ಮತ್ತೆ ಅಕ್ಕನಿಗೆ ಎಂತ ಡ್ಯಾನ್ಸ್ ಪ್ರೋಗ್ರಾಮ್ ಅಥವಾ ಎಂತಾದ್ರು ಕಲ್ಚರಲ್ ಪ್ರೋಗ್ರಾಮ್ ಏನಾದಿದ್ರೆ ಡ್ಯಾಡಿ ಮಮ್ಮಿ ಇಬ್ಬರು ಸಹ ಬರ್ತಾರೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಿಡ್ಲಿಕ್ಕೆ. ಹಾಗೆ ಪ್ರೋಗ್ರಾಮ್ ನೋಡ್ಲಿಕ್ಕೆ ಸಹ ಇಬ್ಬರು ಒಟ್ಟಿಗೆ ಬರ್ತಾರೆ. ಡ್ಯಾಡಿಗೆ ಸಹ ಅವ್ರಿಗೆ ಎಂತ ಡ್ಯೂಟಿ ಇದ್ರು ಕೂಡ ಅವ್ರು ರಜೆ ಹಾಕೊಂಡು ಬರ್ತಾರೆ ಅಲ್ಲ ಡ್ಯಾಡಿ? ಹೌದು, ಇಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಬರ್ತೇನೆ ನಾನು. ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡಿ ಅಲ್ಲ. ನನಗೆ ಕೂಡ ಗೊತ್ತಿಲ್ಲ ಇದೊಂದು ಇವಳ ಮನಸ್ಸಿನಲ್ಲಿ ಈ ರೀತಿ ಭಾವನೆಗಳು ಉಂಟಂತೇಳಿ. ಅವಳು ಒಂದು ಹೇಳಿದ್ದು ನೋಡಿ, ಸುಮ್ನೆ ಖರ್ಚು ಮಾಡುದು ಯಾಕೆ ಅಂತೇಳಿ. ಅವಳು ಎಂತ ಸಹ ಹಾಗೆ ಈ ಕೆಲವರಿಗೆ ನೋಡಿ ಈ ಪೆನ್ಸಿಲ್ ಕೊಡುದು, ರಬ್ಬರ್ ಕೊಡು ಅಂತದೆಲ್ಲ ಸ್ವಲ್ಪ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ. ಒಂದು ಶಾಲೆ ಮಕ್ಕಳಲ್ಲಿ ಹೆಚ್ಚಿನವರಿಗೆ ಕೊಟ್ಟಿದ್ದಾಳೆ, ಒಂದು ಆಶ್ರಮದ ಮಕ್ಕಳಿಗೆ ಕೂಡ ಅವಳು ಕೊಟ್ಟಿದ್ದಾಳೆ, ಮೊದಲು ಕೊಟ್ಟಿದ್ದಾಳೆ, ಕೊಡ್ತಾನೆ ಇರ್ತಾಳೆ ಅವಳು. ಅದೆಲ್ಲ ಸ್ವಲ್ಪ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ. ಪೆನ್ಸಿಲ್ ಕೊಡುದು ಅದು ಕೂಡ ಅದ್ರಲ್ಲೆಲ್ಲ ಸ್ವಲ್ಪ ಅವಳಿಗೆ ಇಂಟ್ರೆಸ್ಟ್. ಮತ್ತೆ ಅವಳದು ಒಂಥರ ಸೆಲೆಬ್ರೇಟ್ ಮಾಡುದು ಅದೆಲ್ಲ ಅವಳಿಗೆ ಅಷ್ಟೊಂದು ಇದಿಲ್ಲ. ಅಂದ್ರೆ ಹೀಗೆ ಒಂದು ದಾನ ಕೊಡುದು ಅಂತದನ್ನ ಸ್ವಲ್ಪ ಇಷ್ಟಪಡ್ತಾಳೆ. ಅದನ್ನ ನಾನು ಹೇಳ್ಬಾರ್ದು, ಬಟ್ ಹೇಳಲೇಬೇಕಾಗ್ತದೆ. ಸಂದರ್ಭ ಬರುವಾಗ ಹೇಳಲೇಬೇಕಾಗ್ತದೆ. ಒಂದು ಅದನ್ನೊಂದು ಪ್ರೀತಿಯಿಂದ ಕೊಡುದು, ನಾನು ದಾನ ಅಂತ ಹೇಳುದಿಲ್ಲ, ಪ್ರೀತಿಯಿಂದ ಕೊಡುದು ಒಂದು ಆಶ್ರಮದ ಮಕ್ಕಳಿಗೆ, ಅದನ್ನೆಲ್ಲ ಮಾಡ್ತಾಳೆ ಅವಳು. ಬಟ್ ನಾನು ಅದನ್ನು ಇಷ್ಟರವರೆಗೆ ಯಾರಲ್ಲಿ ಹೇಳಿಲ್ಲ. ಕೆಲವೊಮ್ಮೆ ಸಂದರ್ಭ ಬರುವಾಗ ನಮ್ಗೆ ಹೇಳ್ಬೇಕಾಗ್ತದೆ ಅಷ್ಟೇ. ಅದಕ್ಕೋಸ್ಕರ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಬರ್ಡೇ ಕಾಲ್ ಕೂಗ್ತಾ ಇದ್ದಾಳೆ.
ಆನಂದ ಬಾಷ್ಪ. ಅವಳು ಕೂಗುದು ಅಂದ್ರೆ ಇಷ್ಟವರೆಗೆ ಹಾಗೆ ಮಾತಾಡ್ಲಿಲ್ಲ. ಆನಂದ ಬಾಷ್ಪ ಅಲ್ಲ ಚಿನ್ನು. ನಂಗೆ ಸ್ವಲ್ಪ ದುಃಖ ಮಾಡ್ತಾರೆ ಅಂದ್ರೆ ಅವಳಿಗೆ ಅಂತ ಹೇಳಿದ್ರೆ ಎಂತ ನಂಗೆ ಗೊತ್ತಿಲ್ಲ, ತುಂಬಾ ಅಳ್ತಾಳೆ. ತುಂಬಾ ಏನಾದ್ರೂ ಹೇಳಿದ್ರೆ ಈಗ ಎಂತ ಹೇಳುದು, ನಂಗೆ ಸಹ ತುಂಬಾ ಹಣ ಬರ್ತದೆ, ಹೆಚ್ಚ ಮಾತಾಡ್ಲಿಕ್ಕೆ ಆಗುದಿಲ್ಲ. ಸ್ವಂತ ಕಣ್ಣೀರು ಗಂಗೆ ಬಾರಿ ತುಂಗೆ ಬಾರಿ ಇವತ್ತು ಕೂಗ್ಬಾರ್ದು, ಇವತ್ತು ಕೂಗ್ಬಾರ್ದು ಚಿನ್ನ. ಅಂದ್ರೆ ಖುಷಿಯಲ್ಲಿ ಸಂತೋಷದ ಕಣ್ಣೀರು, ಸಂತೋಷ ಕಣ್ಣೀರು, ಆನಂದ ಬಾಷ್ಪವನ್ನು ಮಾಡ್ತಿದ್ದಾಳೆ. ಇವತ್ತು ನಮ್ಮ ಬರ್ತ್ಡೇ ಗರ್ಲ್, ಅವಳದು ಬರ್ತ್ಡೇ ನಾವು ಅವಳಿಗೆ ಗೊತ್ತಾಗಾದಾಗೆ ಸಿಂಪಲ್ ಆಗಿ ಒಂದು ಆಚರಿಸಿದ್ದೇವೆ ನಾವು. ಯಾಕಂದ್ರೆ ಅವಳಿಗೆ ಗ್ರ್ಯಾಂಡ್ ಅಲ್ಲಿ ಬೇಡ ಅಂತ ಹೇಳಿದಾಳೆ, ಇಷ್ಟ ಪಡೆದಿಲ್ಲ ಅವಳು ಬರ್ತ್ಡೇ ಎಲ್ಲ. ಅದಕ್ಕೆ ನಾವು ಒಂದು ಸಿಂಪಲ್ ಆಗಿ ಸರ್ತಿ ಮಾಡಿದ್ದೇವೆ, ನಾನು ಮತ್ತೆ ಇವಳು ಸೇರಿಕೊಂಡು. ಡೆಕೋರೇಷನ್ ಅವಳು ಹಾಕಿ ಮಾಡಿದ್ದು ಹಾಗೆ ಹಾಗೆ. ಮತ್ತೆ ಡ್ರೆಸ್ ಎಲ್ಲ ಅವಳದಂದ ಗೊತ್ತಿಲ್ಲ, ಅವಳಿಗೆ ಗೊತ್ತಿಲ್ಲ. ನಾನು ಮತ್ತೆ ಇವಾಗ ಪರ್ಚೇಸ್ ಮಾಡಿದೆಲ್ಲ ಇದೆಲ್ಲ. ಅವಳನ್ನು ಕರ್ಕೊಂಡು ಹೋಗುವಾಗಿಲ್ಲ, ಸ್ಕೂಲ್ ಉಂಟಲ್ಲ ಹಾಗೆ ಕರ್ಕೊಂಡು ಹೋಗುವಾಗಿಲ್ಲ. ಅವಳಿಗೆ ಗೊತ್ತಾಗಬಾರ್ದು ಎಲ್ಲ ಮಾಡಿದ್ದೆಲ್ಲ ವ್ಯವಸ್ಥೆಗೆ ನಾವು. ಹೇಗೆ ಖುಷಿ ಆಯ್ತಲ್ಲ ಚಿನ್ನು? ಅವಳು ತುಂಬಾ ಒಂಥರ ಅಂದ್ರೆ ಮಮ್ಮಿ ಡ್ಯಾಡಿಯನ್ನು ಬಿಟ್ಟಿಲ್ಲ, ಇಬ್ರು ಕೂಡ ಮಕ್ಕಳು. ಅಂದ್ರೆ ಚಿಕ್ಕನಿಂದಲೂ ಕೂಡ ಅವಳು ಅಂದ್ರೆ ಬಿಟ್ಟಿಲ್ಲ. 2 ಮಕ್ಕಳು ಕೂಡ ಈಗ ಇಷ್ಟು ಸಣ್ಣದಿಂದ ಇಷ್ಟು ದೊಡ್ಡದಾದ್ರು ನಮ್ಮನ್ನ ಇಬ್ಬರನ್ನು ಕೂಡ ಬಿಟ್ಟು ಎಲ್ಲಿಯೂ ನಿಲ್ಲಿಲ್ಲ, ಮನೆಯಲ್ಲಂತ ಒಬ್ರು ಕೂಡ ಇರ್ಲಿಲ್ಲ. ಹಾಗೆ ಒಟ್ಟಿಗೆ ಇರುದಲ್ಲ, ನಮ್ಮ ಜೊತೆ ಒಟ್ಟಿಗೆ ಇರುದಲ್ಲ ಪ್ರೀತಿ. ಹಾಗೆ ಸ್ವಲ್ಪ ಅವಳು ಎಮೋಷನಲ್ ಆಗಿ ಬಿಟ್ಟು ಹೋಗಿದ್ಲು, ಅಂದ್ರೆ ಬಿಟ್ಟು ಇಲ್ಲ. ಈಗ ನನ್ನನ್ನಾಗ್ಲಿ ಇವರನ್ನಾಗ್ಲಿ ಇಬ್ರು ಕೂಡ ಅಕ್ಕ ತಂಗಿ ಇಬ್ರು ಕೂಡ ಬಿಟ್ಟಿಲ್ಲ, ಜೊತೆಯಲ್ಲಿ ಇರುದು. ಅಷ್ಟೇ ಅಲ್ಲ, ಎಲ್ಲಿ ಯಾರ ಸಂಬಂಧದವರ ಮನೆಯಲ್ಲೇ ಆಗ್ಲಿ, ಈಗ ಅಜ್ಜನ ಮನೆಯಲ್ಲೇ ಆಗ್ಲಿ, ಅಲ್ಲಿ ಕೂಡ ಅಂದ್ರೆ ಅವಳ ನಿತ್ತು ಇಲ್ಲ. ಅಂದ್ರೆ ಈಗ ನಮ್ಮೊಟ್ಟಿಗೆ ಹೋಗ್ತಾರೆ ಬರ್ತೇವೆ ನಾವು ಅಷ್ಟೇ, ನಮ್ಮನ್ನು ಬಿಟ್ಟು ಇಲ್ಲ. ಅದೇ ನೋಡಿ ಕಷ್ಟ ಆಗುತ್ತೆ. ಅಂದ್ರೆ ನಮ್ಮದೊಂದು ಬಾಂಡಿಂಗ್ ಸ್ವಲ್ಪ ಸ್ಟ್ರಾಂಗ್ ಉಂಟು. ಮಕ್ಕಳು ನಮ್ಮನ್ನು ಬಿಟ್ಟಿಲ್ಲ, ತಂದೆ ತಾಯಿನ ಜೊತೆಯಲ್ಲಿ ಇದ್ದಾರೆ. ಹಾಗೆ ಏನೋ ಖುಷಿಯಲ್ಲಿ ಅವಳಿಗೆ ಒಂದು ಇದಾಯ್ತು. ಇನ್ನು ನಾಳೆ ಯಾಕೆ ಚಿನ್ನ ಕೂಗುದು? ನನ್ನ ಡೆಕೋರೇಷನ್ ನೋಡಿ, ಶ್ರಮ ನೋಡಿ ಕೂಗುದಲ್ಲ. ಅಕ್ಕ ಗ್ರೇಟ್, ಒಬ್ಬಳೇ ಮಾಡಿ ಅಂತ ಅಲ್ಲ, ಅದಕ್ಕೆ ಕೂಗುದು. ಥ್ಯಾಂಕ್ ಯು ಕೂಗು. ಎಂತ ಅಂತ ಗೊತ್ತಿಲ್ಲ, ಎಂತ ನಮ್ಗೆ ಗಿಫ್ಟ್ ಉಂಟಾ? ಎಂತ ಹೇಳ ಚೆನ್ನಾಗಿರೋ 100 ವರ್ಷ ದೇವರ ಆರೋಗ್ಯ ಮತ್ತೆ ಆಯುಷ್ಯ ಕೊಟ್ಟು ಕಾಪಾಡಿ. ಹಾಗೆ ನೋಡಿ ಹೀಗೆ ಇರುದು ಇವಳು, ಯಾವಾಗಲೂ ಕೂಡ ಪ್ರೀತಿಯಿಂದ. ಸ್ವೀಟಿ ಕೂಡ ಅಷ್ಟೇ ಹಾಗೆ. ಅವಳು ಅಳ್ತಾಳೆ, ನಂಗೆ ಅಳುದಾಗೆ ಅವಳಂತ ಹೇಳಿದ್ರೆ. ನೋಡಿದ್ರಾ ನೀವು ಫಸ್ಟ್ ಟೈಮ್ ಚಿನ್ನು ಕೂಗುದ್ ನೋಡ್ತಾ ಇದ್ರಿ. ಮುಂಚೆ ಕಿರಿಕಿರಿ, ಅವಳು ಒಳ್ಳೆ ರೌಡಿ ಬೇಬಿ ಆಗಿದ್ಲು. ಈಗ ನೋಡಿ ಅಳುಬುರ್ಕಿ ಆದದ್ದು. ಕಾಮಿಡಿ ಮಾಡಿಕೊಂಡು ಎಲ್ಲರೂ ನಗಿಸ್ತಾಳೆ. ಆದ್ರೆ ತಂದೆ ತಾಯಿ ವಿಷಯ ಬಂದಾಗ, ಫ್ಯಾಮಿಲಿ ಬಂದಾಗ ಎಂತದೊಂಥರ ಎಮೋಷನಲ್ ಆಗ್ತಾಳೆ. ನಮಗೆ ಚಿನ್ನು ಬರ್ಡೇ ದಿನವೇ ಗುಡ್ ನ್ಯೂಸ್ ಬಂತು. ಕೇಳಿ ನೋಡಿ ತುಂಬಾ ಸಂತೋಷ ಕೂಡ ಆಯಿತು. ಬೆಳಿಗ್ಗೆ ಅಂತ ಗುಡ್ ನ್ಯೂಸ್ ಕೇಳಿ ನೋಡಿದ ತಕ್ಷಣವೇ ಎಲ್ಲರಿಗೂ ಕೂಡ ಎಲ್ಲಿಲ್ಲದ ಸಂತೋಷ ಆಯಿತು. ಗುಡ್ ನ್ಯೂಸ್ ಏನೆಂದ್ರೆ, ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸಿಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಟಿಸಿರುವ ದಿ ಜಡ್ಜ್ಮೆಂಟ್ ಮೂವಿಯ ಪ್ರೊಡಕ್ಷನ್ ಟೀಮ್ನ ಪ್ರೊಡ್ಯೂಸರ್ ನಮ್ಮ ರೀಲಿಗೆ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸಿ ತುಂಬ ಹೃದಯದಿಂದ ಹಾರೈಸಿದ್ದಾರೆ. ಸೊ ತುಂಬ ಸಂತೋಷ ಆಗಿದೆ. ನಮ್ಮೆಲ್ಲರಿಗೂ ಕೂಡ ಅಷ್ಟೇ, ನಮ್ಮ ಫ್ಯಾಮಿಲಿ ಕೂಡ ಪುಣ್ಯ ಮಾಡಿದೆ. ನಾವು ಪಟ್ಟ ಪರಿಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಅ ಲಾಟ್ G9 ಕಮ್ಯುನಿಕೇಶನ್ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್. ಮಧ್ಯಾಹ್ನ ಅಡಿಗೆ ಮಾಡಲಿಕ್ಕೆ ಬೇಡ ಅಂತ ಹೇಳಿದ್ರು ಅವರು. ಯಾವಾಗಲೂ ಮಾಡ್ತೇವಲ್ಲ ಮನೇಲಿ ಅಡಿಗೆ, ಹೆಚ್ಚಾಗಿ ಮಾಡಬೇಡ ತರ್ತೇನೆ ಅಂತ ಹೇಳಿದ್ರು. ಸೊ ಇಲ್ಲಿಂದ ತಂದಿದ್ದಾರೆ ಫುಡ್. ಇಲ್ಲಿಂದದು ತಂದೂರಿಂದ ಚಿಕನ್ ಬಿರಿಯಾನಿ, ಕಬಾಬು ಮತ್ತೆ ಸ್ವೀಟ್ಸ್ ಎಲ್ಲ ತಂದಿದ್ದಾರೆ. ಮತ್ತೆ ಪಾಯಸ ಮಾಡ್ಲಿಕ್ಕೆ ಹೊರಟೆ, ಮತ್ತೆ ಇವಳು ಬಿಡ್ಲಿಲ್ಲ ಸ್ವೀಟಿ. ಯಾಕೆ ಹೇಳಿದ್ರೆ ಪಾಯಸ ಮಾಡಿದ್ರೆ ಅದು ವೇಸ್ಟ್ ಆಗ್ತದೆ. ನೋಡಿ, ಒಂದು ಕಡೆ ಸ್ವೀಟ್ಸ್ ತಂದಿದ್ದಾರೆ ತುಂಬಾ. ಇದು ಕೇಕ್ ಮಾತ್ರ ಅಲ್ಲ, ತುಂಬಾ ಸ್ವೀಟ್ಸ್ ತಂದಿದ್ದಾರೆ. ಆಮೇಲೆ ಎಂತ ಇದು ಚಿಕನ್ ಬಿರಿಯಾನಿ ತಂದಿದ್ದಾರೆ, ದಮ್ ಬಿರಿಯಾನಿ. ಅದು ಮಾಡಿಸಿ ತಂದದವರು ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿಗೆ ಅಂತ ಹೇಳಿ. ಮತ್ತೆ 65 ತಂದಿದ್ದಾರೆ. ಅದೆಲ್ಲ ಉಂಟು ಫುಡ್ ಹಾಗೆ. ಸೊ ಮನೆಯಲ್ಲಿ ಏನು ಮಾಡ್ಲಿಲ್ಲ, ಎಲ್ಲ ಫುಡ್ ಅಲ್ಲಿಂದಲೇ ಬಂದಿದೆ. ಅದು ಸಬ್ಸ್ಕ್ರೈಬರ್ ಮತ್ತೆ ವ್ಯೂವರ್ಸ್. ಚಿನ್ನು ಕಡೆಯಿಂದ ಕೇಕ್. ಗೊಂಬೆ ಗೊಂಬೆ ದಂತದ ಗೊಂಬೆ ಹೆಜ್ಜೆ ಇಟ್ಟರೆ ನವಿ. ಫ್ರೆಂಡ್ಸ್, ನಂದು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗಿದೆ. ಯಾಕೆ ಹೇಳಿದ್ರೆ ನಾನು ಐಸ್ ಕ್ರೀಮ್ ತಿಂದು, ಈಗ ಮಳೆಗಾಲ ಅಲ್ಲ, ಹಾಗೆ ಸ್ವಲ್ಪ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಓಕೆ,
ಚಿನ್ನ ಬರ್ಡೇಯ ಫುಲ್ ರೀಲ್ಸ್ ನೋಡಬೇಕಾದ್ರೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನ ಐಡಿ ಹಾಕಿದ್ದೇನೆ. ಸೊ ಅಲ್ಲಿ ಹೋಗಿ ನೀವೆಲ್ಲರೂ ನೋಡಿ. ನನಗೆಲ್ಲ ನೀನೆ, ಮಾತು ನೀನೆ, ಮನಸ್ಸೆಲ್ಲ ನೀನೆ, ನನ್ನ ಇದೆಯ ತುಂಬಾ ನಿನ್ನ ಪ್ರೀತಿ ತಾನೆ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲ್ಲಿಲ್ಲ, ಆ ನಿಮಿಷದಿಂದ ನನಗೇನಾಯ್ತಂತ ಗೊತ್ತೇ ಇಲ್ಲ. ಎಂದು ಕಾಣದ ಹರ್ಷ ಬಂದು ನಾನು ಕಂಡೆನಲ್ಲ, ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಎಲ್ಲ. ನೀನೇ ನನಗೆಲ್ಲ, ನಿನ್ನ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಯು ಆರ್ ದ ವರ್ಲ್ಡ್ ಫಾರ್ ಮೀ, ಮೈ ಓನ್ಲಿ ಲವ್. ಎಲ್ಲಿಂದ ಆರಂಭವೋ, ಎಲ್ಲಿಂದ ಆನಂದವೋ, ಅನುರಾಗವೋ ಅನುಬಂಧವೋ, ಈ ಪ್ರೀತಿಗೆ ಸೋತೆನಾ. ಐ ಲವ್ ಯು, ಐ ಲವ್ ಯು. ನೋ ಟೆನ್ಷನ್, ಲೈಫ್ ಒಂಥರ ಟೆಂಪ್ಟೇಷನ್, ಮನಸ್ಸಿದ್ದರೆ ಸಾಕು ಇಲ್ಲಿ ಎಲ್ಲೆಲ್ಲೂ ಸೆನ್ಸೇಷನ್. ನೋ ಟೆನ್ಷನ್, ಲೈಫ್ ಒಂಥರ ನೋ ಟೆನ್ಷನ್, ಲೈಫ್ ಒಂಥರ ಟೆಂಪ್ಟೇಷನ್, ಮನಸ್ಸಿದ್ದರೆ ಸಾಕು ಇಲ್ಲಿ ಎಲ್ಲೆಲ್ಲೂ ಸೆನ್ಸೇಷನ್. ನಾವೆಲ್ಲರೂ ಸೇರಿಕೊಂಡು ಫನ್ ಡ್ಯಾನ್ಸ್ ಮಾಡಿದ್ದೆವು ನಮ್ಮ ಖುಷಿಗೋಸ್ಕರ ಅಷ್ಟೇ. ಫ್ರೆಂಡ್ಸ್, ನಾನು ಡ್ರೆಸ್ ಎಲ್ಲ ತೆಗ್ದೆ, ಈಗ ನನ್ನ ಆಭರಣ ಎಲ್ಲ ತೆಗ್ದೆ. ಆಭರಣ ಎಲ್ಲ ಮಮ್ಮಿಯ ಕೈಗೆ ಕೊಡ್ತೇನೆ ತೆಗ್ದಿತ್ತು ಅಲ್ಲ. ಸಾಕಾಯ್ತು ನಮಗೆ, ಕುಂದದಲ್ಲ ಡ್ಯಾನ್ಸ್ ಮಾಡಿದಲ್ಲ. ಊಟ ಮಾಡ್ತೇವೆ ಫ್ರೆಂಡ್ಸ್, ತುಂಬಾ ಹಸಿವಾಯ್ತು. ಊಟ ಅಂತ ಹೇಳಿದ್ದು ಮನೆ ಫುಡ್ ಅಲ್ಲ ಇವತ್ತಂತ ಹೇಳಿದ್ರೆ ನಮ್ಗೆ ಇಲ್ಲಿಂದ ತಂದದ್ದು, ಇಲ್ಲಿಂದ ಅಂದೂರಿಂದ. ಇದೇ ನಾನೆಲ್ಲ ಲಾಟ್ ಬಾಕ್ಸಿಗೆ ಹಾಕಿದ್ದು, ಆಗ ಅವರು ತಂದಿದ್ರಲ್ಲ, ಹಾಗೆ ಲಾಟ್ ಬಾಕ್ಸ್ ಅಲ್ಲಿ ಬಿಸಿ ಮಾಡಿ ಎಲ್ಲ ಹಾಕಿದ್ದು ನೋಡಿ. ಇದು ಬಿಸಿ ಇರ್ತದೆ, ಇದು ಚಿಕನ್ ಬಿರಿಯಾನಿ, ಇದು ಚಿಕನ್ 65, ಮತ್ತು ಅದು ಚಿಕನ್ ಬಿರಿಯಾನಿ ಇನ್ನೊಂದು ಹಾಟ್ ಬಾಕ್ಸಲ್ಲಿ ಕೂಡ ಉಂಟು. ಎಲ್ಲ ಬಿಸಿ ಮಾಡಿ ಹಾಟ್ ಬಾಕ್ಸಿಗೆ ಹಾಕಿದ್ದು ಎಲ್ಲ. ಅದರಲ್ಲಿ ಹಾಟ್ ಇರ್ತದಲ್ಲ, ಇದೆಲ್ಲ ನಮ್ದೆಲ್ಲ ಎಲ್ಲ ಹಾಟ್ ನಿಲ್ತದೆ. ನೀವರಿಗೆಲ್ಲ ಊಟ ಬಡಿಸ್ಬೇಕು. 2 ಗಂಟೆ ಇರುತ್ತಲ್ಲ, 3 ಗಂಟೆ ಇರುತ್ತಲ್ಲ ಬರ್ತೇವೆ. ಮತ್ತೆ ಇವತ್ತಿನ ಬರ್ತೇನೆ ಮುಗಿತು, ನಾಳೆ ಬೇರೆ ಬರ್ತದೆ. ಹೋಯ್ತು ಅಂತಾನೆ ಗೊತ್ತಿಲ್ಲ, ಅದು ಸ್ಕೂಲಲ್ಲಿ ಇರ್ತದಲ್ಲ, ಆಗಿಲ್ಲ ಎಂತ ಸ್ಕೂಲಲ್ಲಿ ಇರ್ತದಲ್ಲ. ಇವತ್ತೆಂತ ನನ್ನ ಬರ್ಡೇ, ನಂಗೆ ಫೀಲ್ ಆಗಿಲ್ಲ ಬರ್ಡೇ ಸ್ಕೂಲಲ್ಲಿ ಕಲರ್ಸ್ ಎಲ್ಲ ಹಾಕಿಯಲ್ಲ, ಫೀಲ್ ಆಗಿಲ್ಲ. ಆಯ್ತುಂಟ ನಂಗೆ ಮತ್ತೆ ಮ್ಯಾಥ್ಸ್ ಮಿಸ್ ಆಯ್ತಾ, ಕರೆದುಕೊಂಡು ಹೇಳಿದ್ರು ಬೋರ್ಡಲ್ಲಿ ಪ್ರಾಬ್ಲಮ್ ಮಾಡಂತ. ಅದು ಆನ್ಸರ್ ಕರೆಕ್ಟ್ ಬಂತು ಪುಣ್ಯಕ್ಕೆ, ಅದಕ್ಕೆಲ್ಲ ನಿನ್ನ ಬರ್ಡೇ ಗಿಫ್ಟ್ ಎಲ್ಲ ಅಂತ ಹೇಳ್ತಿದ್ರು. ಫ್ರೆಂಡ್ಸ್, ನಾವು ಎಲ್ಲರೂ ಊಟ ಮಾಡ್ತೇವೆ, ನೀವು ಕೂಡ ಬನ್ನಿ ನಮ್ಮೊಟ್ಟಿಗೆ ಊಟ ಸವಿಯಿರಿ. ನಾವಿರೋದೇ ಹೀಗೆ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಖುಷಿಯಿಂದ ಡ್ಯಾನ್ಸ್ ಮಾಡಿಕೊಂಡು ತುಂಬ ಖುಷಿಯಿಂದ ಇರ್ತೇವೆ. ಹಾಗೆ ಲೈಫನ್ನು ಕೂಡ ತುಂಬ ಎಂಜಾಯ್ ಮಾಡ್ತೇವೆ. ನೀವೆಲ್ಲರೂ ಕೂಡ ಅಷ್ಟೇ ಖುಷಿಯಾಗಿರಿ ಲೈಫಲ್ಲಿ, ಇದನ್ನೇ ನಾವು ಕೂಡ ಬಯಸೋದು. ಸೊ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.